ಹಾಗಾದರೆ ಒಟ್ಟಾರೆ ಇದು ವೇದ ಮಂತ್ರಗಳನ್ನು ಅಂದು ಪ್ರೋಕ್ಷಣೆ ಮಾಡಿಕೊಳ್ಳುವಂತಹ ಪುರುಷರಿಗೆ ವೇದ ಮಂತ್ರಗಳಿಂದ ಅರ್ಥ ಆಗತ್ತೆ. ಇಲ್ಲಿ ಸ್ತ್ರೀಯರೂ ಇದ್ದೀರಿ, ಎಲ್ಲರೂ ನಿತ್ಯ ನೀವು ನೀರನ್ನು ಬಳಸ್ತೀರಿ. ಗುರುಮಂತ್ರಾದಿಗಳನ್ನು ಮಾಡಬೇಕಾದರೆ ಪ್ರೋಕ್ಷಣವನ್ನೂ ಮಾಡಿಕೊಳ್ತೀರಿ. ಆ ಪ್ರಸಂಗದಲ್ಲಿ ಮಂತ್ರವನ್ನು ಅನ್ನದೇ ಇದ್ದರೂ ಕೂಡ ನೀರನ್ನು ನೋಡಿದಾಗ, ನೀರು ಊಟಕ್ಕೆ ನೀರನ್ನು ಇಟ್ಟುಕೊಂಡಿರ್ತೀರಿ, ಆ ನೀರು ಕಣ್ಣಿಗೆ ಕಾಣುತ್ತೆ. ಕಂಡಾಗ ಮನಸ್ಸಿನಲ್ಲಿ ಆ ಅಭಿಮಾನಿ ದೇವತೆಗಳಿಗೆ ಈ ಪ್ರಾರ್ಥನೆಯನ್ನು ಮಾಡಬೇಕು. ನನಗೆ ಶಕ್ತಿಯನ್ನು ಕೊಡು, ನನ್ನ ಪಾಪಗಳನ್ನು ಕಳೆ, ನನಗೆ ಒಳ್ಳೆಯ ಉತ್ತಮವಾದಂತಹ ದೃಷ್ಟಿಯನ್ನು ಕೊಡು, ಸದ್ಗುಣಗಳನ್ನು ಪಡೆಯುವಂತಹ ಪಾತ್ರ ನಾನಾಗುವಂತೆ ಮಾಡು. ನಿನಗೊಂದು ಪಾತ್ರೆ ಕೊಟ್ಟಿದ್ದೇನಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಆ ನೀರಿಗೊಂದು ಪಾತ್ರೆ ಕೊಟ್ಟಿವೋ ಇಲ್ವೋ ನಾವು? ನಲ್ಲಿ ಬಿಟ್ಟು ನೀರು ಸರಿ ಅಂತ ಹರಿದು ಹೋಗ್ಲಿಕ್ಕಂತೂ ಬಿಟ್ಟಿಲ್ಲ. ಆ ನೀರು ಹಿಡಿದುಕೊಳ್ಳೋದಕ್ಕೆ ನಾವೊಂದು ಪಾತ್ರೆಯನ್ನು ಹಿಡಿದುಕೊಳ್ತೇವೆ, ಒಂದು ತಂಬಿಗೆಯನ್ನೋ ಲೋಟವನ್ನೋ. ಹಾಗಾದರೆ ನೀರಿಗೆ ನಾವು ಪಾತ್ರೆಯನ್ನು ಕೊಟ್ಟ ಮೇಲೆ ನೀರಿಗೆ ನಾವು ಕೇಳಬೇಕು, ನಿನಗೆ ನಾನು ಪಾತ್ರೆಯನ್ನು ಕೊಟ್ಟಿದ್ದೇನೆ, ಹಾಗಾದರೆ ನೀನು ನನ್ನನ್ನು ಪಾತ್ರನನ್ನಾಗಿ ಮಾಡು, ಒಳ್ಳೆಯ ಗುಣಗಳನ್ನು ಗ್ರಹಣ ಮಾಡೋದಕ್ಕೆ ನನಗೆ ಪಾತ್ರನನ್ನಾಗಿ ಮಾಡು, ನನ್ನ ಪಾಪಗಳನ್ನು ಕಳೆದು ಹಾಕು, ನನ್ನನ್ನು ಮತ್ತೆ ಹೊಸದಾಗಿ ಹುಟ್ಟಿಸು, ಪ್ರತಿನಿತ್ಯವೂ ನಾನು ಹೊಸದಾಗಿ ಹುಟ್ಟುವಂತೆ, ಹೊಸ ಆಲೋಚನೆ ಮಾಡುವಂತೆ ನನಗೆ ಅನುಗ್ರಹವನ್ನು ಮಾಡು ಅಂತ ಆ ನೀರಿನ ಅಭಿಮಾನಿ ದೇವತೆಗಳಿಗೆ, ಅಂತರ್ಯಾಮಿಯಾದ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಪ್ರೋಕ್ಷಣವನ್ನು ಮಾಡಿಕೊಂಡರೆ ವಿಶೇಷವಾಗಿ ಅದು ಭಗವಂತನ ಪ್ರೀತಿಗೆ ಸಾಧನವಾಗತ್ತೆ ಎಂಬುದಾಗಿ ನಾವು ತಿಳಿಯಬಹುದು. ಆ ಪಾಲನಾತ್ ನಮ್ಮ ಸುತ್ತಲೂ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂತಹ ಭಗವಂತ, ನೀರಿನ ಅಭಿಮಾನಿ ದೇವತೆಗಳು ಎಲ್ಲರಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಆಪೋ ಜನಯಥಾಚನಃ, ನಮಗೆ ಹೊಸ ಜನ್ಮವನ್ನು ಕೊಡಲಿ, ಹೊಸ ಹುಟ್ಟನ್ನು ಕೊಡಲಿ ಎಂಬುದಾಗಿ ಭಗವಂತನಿಗೆ ಬೇಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.